ನಮಸ್ಕಾರ ಸ್ನೇಹಿತರೆ, ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕ್ರಿಕೆಟ್ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಅದರಲ್ಲೂ ಕೂಡ IPL ಬಂದ್ರಂತೂ ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬನೋ ಹಬ್ಬ. ಈ IPL ಏನಕ್ಕೆ ಇಷ್ಟೊಂದು ತುಂಬಾ ಫೇಮಸ್ ಆಗಿದೆ ಅಂತ ನೋಡೋದಾದರೆ, ಈ ಬೇರೆ ದೇಶಗಳ ಕ್ರಿಕೆಟ್ ಲೀಗ್ನಲ್ಲಿ ಎಲ್ಲ ದೇಶದ ಆಟಗಾರರುಗಳು ಕೂಡ ಭಾಗವಹಿಸೋದು ತುಂಬಾ ಕಡಿಮೆ. ಆದರೆ ಈ BCCI ನಡೆಸುವಂಥ ಈ IPL ಟೂರ್ನಿಮೆಂಟ್ನಲ್ಲಿ ಎಲ್ಲ ದೇಶದ ಸ್ಟಾರ್ ಆಟಗಾರರುಗಳು ಕೂಡ ಇಲ್ಲಿ ಬಂದು ಆಡ್ತಾ ಇರ್ತಾರೆ. ಸೊ ಹಂಗಾಗಿ ಈ IPL ಅನ್ನೋದು ತುಂಬಾ ಹೆಸರುವಾಸಿಯಾಗ್ಬಿಟ್ಟಿದೆ. ಸೊ ಇಲ್ಲಿ ಭಾರತದ ಸ್ಟಾರ್ ಆಟಗಾರರುಗಳು ಪ್ರತಿಯೊಬ್ಬರು ಕೂಡ ಒಂದೊಂದು ತಂಡದಲ್ಲಿ ಇದ್ದೇ ಇರ್ತಾರೆ. ಪ್ರತಿಯೊಂದು ಫ್ರಾಂಚೈಸಿ ಕೂಡ ಒಂದೊಂದು ಟೀಮ್ನಲ್ಲಿ ಒಬ್ಬ ಸ್ಟಾರ್ ಆಟಗಾರ ಇರಬೇಕು ಅನ್ನೋ ಥರದಲ್ಲೇ ಪರ್ಚೇಸಿಂಗ್ ಮಾಡಿರ್ತಾರೆ. ಸೊ ಹಂಗಾಗಿ ಒಬ್ಬೊಬ್ಬ ಆಟಗಾರನ್ನ ಇಷ್ಟಪಡೋವಂಥ ಅಭಿಮಾನಿಗಳಿರ್ತಾರೆ. ಸೊ ಹಂಗಾಗಿ ಈ IPL ಅನ್ನೋದು ತುಂಬಾ ಜನಪ್ರಿಯತೆ ಗಳಿಸಿದೆ. ಸ್ನೇಹಿತರೆ, ಈಗ ನಾವು ಮುಖ್ಯವಾಗಿ ಏನು ವಿಚಾರನ ಮಾತಾಡೋಕೆ ಹೊರಟಿದ್ದೀವಿ ಅಂತಂದರೆ, ಈ ಸತತವಾಗಿ 18 ವರ್ಷಗಳಿಂದನೂ ಕೂಡ ಅಟ್ಲೀಸ್ಟ್ ಒಂದಾದರೂ ಕಪ್ ಗೆಲ್ಲಬೇಕು ಅನ್ನೋ ಪ್ರಯತ್ನ ಪಡ್ತಾನೇ ಇದ್ದಂಥ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೊನೆಗೂ ಕೂಡ 18ನೇ IPL ಕಿರೀಟನ ತನ್ನ ಮುಡಿಗೇರಿಸ್ಕೊಂಡಿದೆ. ಆದರೆ IPL ಕಪ್ಪನ್ನು ಗೆದ್ದ ಬೆನ್ನಲ್ಲೇ ಕೆಲವೊಂದಿಷ್ಟು ಸಾವು ನೋವುಗಳಾಯಿತು ಸೆಲೆಬ್ರೇಷನ್ ಸಂದರ್ಭದಲ್ಲಿ. ಸೊ ಆ ವಿಷಯ ನೋಡೋಣ, ಅದನ್ನು ಆಮೇಲೆ ಮಾತಾಡೋಣ. ಆ ವಿಷಯನ ಪಕ್ಕಕ್ಕಿಟ್ಟು ಮಾತಾಡೋದಾದರೆ, 18 ವರ್ಷಗಳ ನಂತರ IPL ಕಪ್ಪನ್ನು ಗೆದ್ದ RCB ತಂಡ ಇವತ್ತು ಬೇರೆಯವರ ಪಾಲಾಗ್ತಿದೆ. ಅಂದರೆ ಈ ಹಿಂದೆ ಇದ್ದ ಏನು ಕಂಪ್ನಿನ ತೊಗೊಂಡಿದ್ರೋ ಅವರು ಅದನ್ನು ಬೇರೆಯವರಿಗೆ ಸೇಲ್ ಮಾಡ್ತಿದ್ದಾರೆ ಅಂತ ಒಂದು ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ತುಂಬ ಕಡೆ ಹರಿದಾಡ್ತಾ ಇದೆ. ಸೊ ಈ ಸಂದರ್ಭದಲ್ಲಿ ಏನಕ್ಕೆ ಅಂಥ ನಿರ್ಧಾರವನ್ನು ಮಾಡಿದ್ದಾರೆ ಅಂತ ಇಲ್ಲೊಂದಷ್ಟು ಕಾರಣಗಳಿದ್ದಾವೆ. ಅದೇನು ಅಂತ ನೋಡೋದಾದರೆ, IPL ಗೆಲ್ಲೋದಕ್ಕೂ ಮುಂಚೆ ಈ ಒಂದು RCB ತಂಡದ ಬ್ರ್ಯಾಂಡ್ ವ್ಯಾಲ್ಯೂ ಏನಿದೆ ಅದು 7,000 ಕೋಟಿ ಇತ್ತು. ಸೊ ಈಗ IPL ಗೆದ್ದ ಮೇಲೆ ಅದರ ವ್ಯಾಲ್ಯೂ ತುಂಬಾ ಜಾಸ್ತಿ ಆಗಿದೆ. ಸೊ ಹಾಗಾಗಿ ಸರಿಸುಮಾರು 17,000 ಕೋಟಿಗೆ ಸೊ ಇದನ್ನು ಮಾರಾಟ ಮಾಡಬಹುದು ಅಂತ ಅಂದಾಜು ಮಾಡಿ ಹೇಳಿದ್ದಾರೆ. ಸೊ ಇದನ್ನು ನೋಡೋಣ. ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಟೈಟಲ್ ಗೆದ್ದ ಕೆಲವೇ ದಿನಗಳಲ್ಲಿ ತಂಡ ಮಾರಾಟಕ್ಕೆ ತೆರೆದುಕೊಂಡಿದೆ ಎಂಬ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಸೊ ಇದನ್ನು RCB ಸದ್ಯದ ಓನರ್ ಆಗಿರುವಂಥ ಬ್ರಿಟಿಷ್ ಮೂಲದ Diageo ಕಂಪನಿ ಇದನ್ನು ಮಾರಾಟ ಮಾಡೋದಕ್ಕೆ ಮುಂದಾಗಿದೆ ಅನ್ನೋ ಸುದ್ದಿಗಳು ತುಂಬಾ ಹರಿದಾಡ್ತಾ ಇದ್ದಾವೆ. ಸೊ ಈ ಮಾರಾಟ ಮಾಡಬೇಕು ಅಂತ ನಿರ್ಧಾರ ತೊಗೊಂಡಿರೋದಕ್ಕೆ ಕಾರಣಗಳು ಏನಂತ ನೋಡೋದಾದರೆ, IPL ಪ್ರಶಸ್ತಿ ಗೆದ್ದ ಮೇಲೆ RCBಯ ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗಿದೆ. ಸೊ ನಾನು ಆವಾಗಲೇ ಹೇಳಿದ ಅದೊಂದು ರೀಸನ್ನು. ಸೊ ಮತ್ತು ಇನ್ನೂ ಒಂದು ಏನಪ್ಪ ಅಂತ ಹೇಳೋದಾದರೆ, ಕೇಂದ್ರ ಆರೋಗ್ಯ ಸಚಿವಾಲಯ IPL ಸಮಯದಲ್ಲಿ ಮದ್ಯ ಮತ್ತು ತಂಬಾಕು ಬ್ರ್ಯಾಂಡ್ಗಳ ನೇರ ಮತ್ತು ಪರೋಕ್ಷ ಜಾಹೀರಾತುಗಳನ್ನು ನಿಷೇಧಿಸಬೇಕು ಅಂತ ಒತ್ತಾಯ ಮಾಡ್ತಾ ಇದೆ. ಆದರೆ RCB ಓನರ್ ಆಗಿರುವಂಥ Diageoದ ಪ್ರಮುಖ ವ್ಯವಹಾರನೇ ಮದ್ಯ ಅಂದರೆ ಡ್ರಿಂಕ್ಸ್ ಆಗಿರೋದ್ರಿಂದ ಈ ನಿರ್ಬಂಧಗಳು ಅವರ ವ್ಯವಹಾರಕ್ಕೆ ಅಡ್ಡಿಯಾಗಬಹುದು. ಸೊ ಇದೊಂದು ರೀಸನ್ ಆಗಿರ್ಬೋದು. ಸೊ ಅದನ್ನು ಬಿಟ್ಟರೆ Diageo ತನ್ನ ವ್ಯವಹಾರವನ್ನು ಜಾಗತಿಕವಾಗಿ ಮತ್ತಷ್ಟು ಸುಗಮವಾಗಿ ಬೆಳೆಸಲು ಪ್ರಯತ್ನ ಮಾಡ್ತಾ ಇದೆ. ಸೊ ಅಮೆರಿಕದಲ್ಲಿ ಮದ್ಯ ಮಾರಾಟ ಕಡಿಮೆ ಆಗಿರೋದ್ರಿಂದ ಮತ್ತು ಅಲ್ಲಿನ ಸರ್ಕಾರ ಸುಂಕ ಏರಿಕೆ ಮಾಡಿರುವಂಥ ಸಮಸ್ಯೆಗಳನ್ನು Diageo ಎದುರಿಸ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ RCBನ ಮಾರಾಟ ಮಾಡಿದ್ರೆ ಹೆಚ್ಚಿನದಾಗಿ ಹಣ ಬರುತ್ತೆ, ಅದನ್ನು ತನ್ನ ವ್ಯವಹಾರಕ್ಕೆ ಹೂಡಿಕೆ ಮಾಡ್ಕೋಬೋದು. ಸೊ ಇದು ಒಂದು ಕಾರಣ ಆಗಿರಬಹುದು. ಇನ್ನು RCB ಮೊದಲ ಕಪ್ ಗೆದ್ದ ಕೆಲವೇ ಗಂಟೆಗಳ ಅಂತರದಲ್ಲಿ ನಡೆದ ರ್ಯಾಲಿನಲ್ಲಿ ಕಾಲ್ತುಳಿತಕ್ಕೆ ಒಳಗಾಗಿ 11 ಜನ ಅಭಿಮಾನಿಗಳು ಸಾವನ್ನಪ್ಪಿದ್ರು. ಅದು ಫ್ರಾಂಚೈಸಿ ಮೇಲೆ ನೆಗೆಟಿವ್ ಇಂಪ್ರೆಷನ್ ಉಂಟು ಮಾಡಿರಬಹುದು. ಸೊ ಈ ಘಟನೆ ಕೂಡ ಟೀಮ್ ಇಂಡಿಯಾನ ಮಾರಾಟ ಮಾಡೋದಕ್ಕೆ ಟೀಮ್ ಇಂಡಿಯಾ ಅಲ್ಲ, RCBನ ಮಾರಾಟ ಮಾಡೋದಕ್ಕೆ ಕಾರಣ ಆಗಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಆದರೆ ಇದುವರೆಗೂ ಕೂಡ RCB ಟೀಮ್ನ ಮಾಲೀಕತ್ವದ ಮಾರಾಟ ಮಾಡೋದ್ರ ಬಗ್ಗೆ Diageo ಕಂಪನಿ ಅಧಿಕೃತವಾಗಿ ಎಲ್ಲೂ ಕೂಡ ಹೇಳಿಕೆಯನ್ನು ಕೊಟ್ಟಿಲ್ಲ. ಸೊ ಇದೆಲ್ಲ ಊಹಾಪೋಹಗಳಾಗಿ ಉಳ್ಕೊಂಡಿದೆ. ಸೊ ಮುಂದಿನ ದಿನಗಳಲ್ಲಿ Diageo ಕಂಪ್ನಿ ಏನು ನಿರ್ಧಾರ ತಗೊಳುತ್ತೆ, ಸೊ ಏನು ಅಪ್ಡೇಟ್ಸ್ ಬರುತ್ತೆ ಅಂತ ಕಾದು ನೋಡೋಣ. ಆದರೆ ಏನೇ ಆದ್ರೂ ಕೂಡ RCBನೇ. ಸೊ ಇದಿಷ್ಟು ಇವತ್ತಿನ ಸುದ್ದಿಯಾಗಿತ್ತು ಸ್ನೇಹಿತರೆ. ಸೊ ಇದೇ ಥರ ಹೆಚ್ಚು ಡೈಲಿ ಅಪ್ಡೇಟ್ಸ್ಗಾಗಿ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ನೋಡ್ತಾಯಿರಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ.